ಆತ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದ. ಇದೇ ಕಾರಣಕ್ಕೆ ಅಡ್ಡದಾರಿ ಹಿಡಿದಿದ್ನೋ ಏನೋ. ಯಾಕಂದ್ರೆ ಸ್ವಾಮೀಜಿಯೊಬ್ಬರಿಗೆ ಸಿಡಿ ಬೆದರಿಕೆ ಹಾಕಿ ಕೋಟಿ ರೂಪಾಯಿ ದೋಚಿ ಪೊಲೀಸರ ಅತಿಥಿಯಾಗಿದ್ದಾನೆ. ಸಿದ್ದರಾಮಯ್ಯ ಜೊತೆ ಪೋಜು, ಈಶ್ವರಪ್ಪರ ಜೊತೆ ಏನ್ ಲುಕ್ಕು. ಸಂಗೊಳ್ಳಿ ರಾಯಣ್ಣ ಗೆಟಪ್ನಲ್ಲಿ ಮಿಂಚಿಂಗ್ ನೋಡಿ. ಇದೇ ಶೋ ಆಫ್ ರಾಜ ಈಗ ಮಾಡಬಾರದನ್ನ ಮಾಡಿ ಕಂಬಿ ಎಣಿಸ್ತಿದ್ದಾನೆ. ಅಂದಹಾಗೆ ಈ ವಂಚಕನ ಹೆಸರು ಪ್ರಕಾಶ್ ಮುಧೋಳ್. 2023ರಲ್ಲಿ ಬೆಳಗಾವಿಯ ರಾಮದುರ್ಗ ಕ್ಷೇತ್ರದಿಂದ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿ ಸೋತಿದ್ದ. ಇದರಿಂದ ಹತಾಶನಾದ್ನೋ ಏನು. ಈಗ ಸ್ವಾಮೀಜಿಗೆ ಸಿಡಿ ಬೆದರಿಕೆ ಹಾಕಿ ಬರೋಬ್ಬರಿ 1 ಕೋಟಿ ರೂಪಾಯಿ ದೋಚಿದ್ದಾನೆ. ರಾಮರೂಢ ಮಠದ ಸ್ವಾಮೀಜಿಗೆ ಹನಿ ಟ್ರ್ಯಾಪ್. ಖಾದಿಧಾರಿಯಿಂದ ಕಾವಿಧಾರಿಗೆ 1 ಕೋಟಿ ಟೋಪಿ. ನೀವಿಲ್ಲಿ ನೋಡ್ತಿರೋದು ಬಾಗಲಕೋಟೆಯ ಸೀಮಿಕೆರೆ ರಾಮರೂಢ ಮಠ. ಈ ಮಠದ ಪರಮ ರಾಮರೂಢ ಸ್ವಾಮೀಜಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ವಿಷಯ ಏನಂದ್ರೆ, ಸೆಪ್ಟೆಂಬರ್ 15ರಂದು ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಈ ಪ್ರಕಾಶ್ ಪರಮರಾಮರೂಢ ಶ್ರೀಗೆ ಕರೆ ಮಾಡಿ, ಏನೋ ಸ್ವಾಮಿಯಾಗಿ ಇಂಥ ಕೆಲಸ ಮಾಡ್ತೀಯಾ, ನಿನ್ ವಿಡಿಯೋ ಸಿಕ್ಕಿವೆ, ಕೂಡ್ಲೇ ನಮ್ಮ ಎಡಿಜಿಪಿ ಸಾಹೇಬರಿಗೆ 1 ಕೋಟಿ ಹಣ ಕೊಡು, ಇಲ್ಲದಿದ್ರೆ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ, ಮುರುಘಾಶ್ರೀ ರೀತಿ ಗತಿ ಕಾಣಿಸ್ತೀನಿ, ಮಠದ ಮರ್ಯಾದೆ ಹರಾಜು ಹಾಕ್ತೀವಿ ಅಂತ ಧಮಕಿ ಹಾಕಿ ಹಣ ದೋಚಿದ್ದಾನೆ. ಮಠದ ಕಾವಿದಾರಿಗೆ ಖಾದಿಯನ್ನು ಹಾಕಿದ ಒಬ್ಬ ಪ್ರಮುಖ ರಾಜಕಾರಣಿ ಬರೋಬ್ಬರಿ 1 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿರುವಂಥ ಪ್ರಕರಣ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ಇದು ಬಾಗಲಕೋಟೆ ತಾಲೂಕಿನ ಸೀಮಿಕೇರಿ ಪುನರ್ವಸತಿ ಕೇಂದ್ರದಲ್ಲಿರುವಂತಹ ಏನು ರಾಮಾರೂಢ ಮಠ ಅಂತ ಇದನ್ನು ಕರೀತಾರೆ. ಇದರಲ್ಲಿ ಈ ಒಂದು ಮಠದ ಪರಮ ರಾಮಾರೂಢ ಸ್ವಾಮೀಜಿ ಅವರಿಗೇನೆ. ಇನ್ನು ಈ ಪ್ರಕಾಶ್ ಅದೆಷ್ಟು ಐನಾತಿ ಅಂದ್ರೆ, ಕಲಾದಗಿ ಠಾಣೆ ಎಎಸ್ಐಗೆ ಕರೆ ಮಾಡಿ, ನಾನು ಎಡಿಜಿಪಿ ಪರಮರಾಮರೂಢ ಶ್ರೀ ಬಳಿ ಹೋಗಿ ಫೋನ್ ಕೊಡು ಅಂತ ಹೇಳಿದ್ದಾನೆ. ಎಡಿಜಿಪಿ ಅಂತ ನಂಬಿ ಎಎಸ್ಐ ಸ್ವಾಮೀಜಿ ಬಳಿ ಹೋಗಿ ಮಾತನಾಡಿಸಿದ್ದಾರೆ. ಈ ಮೂಲಕ ಸ್ವಾಮೀಜಿಗೆ ತಾನು ನೈಜ ಪೊಲೀಸ್ ಎಂದು ಬಿಂಬಿಸಿದ್ದಾನೆ. ಮತ್ತೊಂದ್ಸಲ ಪೊಲೀಸ್ ವಾಹನದಂತೆ ತನ್ನ ವಾಹನಕ್ಕೆ ವೈರ್ಲೆಸ್ ಸೈರನ್ ಹಾಕಿ ಪೊಲೀಸರಂತೆ ವರ್ತಿಸಿ ಭಯ ಹುಟ್ಟಿಸಿದ್ದ. ಇದರಿಂದ ಬೆದರಿದ ಸ್ವಾಮೀಜಿ 1 ಕೋಟಿ ಹಣದ ಜೊತೆ 2 ಖಾಲಿ ಚೆಕ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಸೆಪ್ಟೆಂಬರ್ 25ರಂದು ಮತ್ತಷ್ಟು ಹಣ ಕೇಳಿದ್ದಕ್ಕೆ ಸಿಇಎನ್ ಠಾಣೆಗೆ ದೂರು ನೀಡಿದ್ದಾರೆ. ತನಿಖೆಗೆ ಇಳಿದ ಖಾಕಿ ಪ್ರಕಾಶ್ನ ಹೆಡೆಮುರಿ ಕಟ್ಟಿದೆ. ಅವನು 2023ರಲ್ಲಿ ಒಬ್ಬ ಶಾಸಕ ಸ್ಥಾನಕ್ಕೆ ನಿಂತಂತಕ್ಕಂಥ ವ್ಯಕ್ತಿ. ಅಕಸ್ಮಾತ್ ಇಂಥ ವ್ಯಕ್ತಿಗಳು ಏನಾದರೂ ರಾಜಕಾರಣಕ್ಕೆ ಆಯ್ಕೆಯಾಗಿ ವಿಧಾನಸಭೆಗಳು ಒಳಗೋದ್ರೆ ನಮ್ಮ ದೇಶದ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ ಏನಾಗ್ತೈತೆ ಅನ್ನುವಂಥದ್ದು ವಿಚಾರ ಮಾಡುವಂಥದ್ದು ಕೂಡ ಬಹಳ ಮುಖ್ಯವಾಗಿದೆ. ಇನ್ನು ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಶ್ರೀಗಳು ಮುಜುಗರ ತಪ್ಪಿಸಿಕೊಳ್ಳಲು ಮಠದಿಂದ ಕಾಲ್ಕಿತ್ತಿದ್ದಾರೆ. ಈ ನಡೆ ಈಗ ಸ್ವಾಮೀಜಿ ಮೇಲೂ ಸಂಶಯ ಮೂಡುವಂತೆ ಮಾಡಿದೆ. ರವಿ ಮುಖಿ, TV9 ಬಾಗಲಕೋಟೆ.